ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವತ್ತು ನಮ್ಮನೆಯಲ್ಲಿ ಹೇಗೆ ನಾವು ರಾಮನವಮಿನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಆ್ಯಂಡ್ ಆಲ್ಸೋ ಬೆಳಗ್ಗೆಯಿಂದ ಇವತ್ತು ನನಗೆ ಕೆಲಸ ಇತ್ತು, ಕೆಲಸ ಅದು ಇದು ಅಂತ. ಆ್ಯಂಡ್ ಮನೆಯಲ್ಲೂ ಅಮ್ಮಂಗೆಲ್ಲ ಹೆಲ್ಪ್ ಮಾಡಬೇಕಾಗಿತ್ತು, ಅದರಲ್ಲೇ ಬ್ಯುಸಿ ಆಗೋಗಿದ್ದೆ. ಆ್ಯಂಡ್ ಇವಾಗ ಸ್ವಲ್ಪ ಸಂಜೆ ಆಯಿತು. ಆ್ಯಂಡ್ ಸರಿ ಎಲ್ಲ ಪೂಜೆ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಕೆಲಸ ಎಲ್ಲ ಮುಗಿಸಿ ಹಂಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ಬನ್ನಿ, ಇವತ್ತು ನಾನು ಹೇಗೆ ರೆಡಿ ಆಗ್ತೀನಿ ಆ್ಯಂಡ್ ನಮ್ಮ ಮನೇಲಿ ರಾಮನವಮಿ ನಾವು ಹೇಗೆ ಮಾಡ್ತಾ ಇದ್ದೀವಿ ಅಂತಲೂ ತೋರಿಸ್ತೀನಿ. ಆ್ಯಂಡ್ ಆಲ್ಸೋ ಇದೇ ದಿನ ಲಾಸ್ಟ್ ಇಯರ್ ನಮ್ಮ ಮನೇಲಿ ಒಂದು ತುಂಬ ಸ್ಪೆಷಲ್ ಡೇ ಇತ್ತು. ಆ್ಯಂಡ್ ಇವತ್ತಿಗೆ 1 ಇಯರ್ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಏನು ಸ್ಪೆಷಲ್ ಡೇ ಏನು ಅಂತೆಲ್ಲ ನಾವು ಹೇಳ್ತೀವಿ. ಆ್ಯಕ್ಚುಲಿ ಇವತ್ತು ನಾವು ಸೆಲೆಬ್ರೇಟ್ ಮಾಡಬೇಕಾಗಿತ್ತು, ಬಟ್ ವಿ ಕುಡೆಂಟ್. ಆದರೂ ನಾವು ರಾಮನವಮಿ ಜೊತೆನೇ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಸೊ ಏನದು ಅಂತೆಲ್ಲ ಶೇರ್ ಮಾಡ್ತೀನಿ. ಸೊ ಬೆಳಗ್ಗೆಯಿಂದ ಕೆಲಸ ಅದು ಇದು ಅಂತೆಲ್ಲ ಬ್ಯುಸಿ ಆಗಿದ್ದೆ ಅಲ್ವಾ. ಇವಾಗ ಫ್ರೀ ಮಾಡಿಕೊಂಡು ಹಬ್ಬ ಇರೋದ್ರಿಂದ ಈಗ ರೆಡಿಯಾಗಿ ದೇವ್ರಿಗೆ ಪೂಜೆ ಮಾಡಬೇಕು ಅಂತ ಇದ್ದೀನಿ. ಸೊ ಬನ್ನಿ, ನಾನು ಏನು ಹಚ್ತೀನಿ ಮುಖಕ್ಕೆ ಆ್ಯಂಡ್ ಹೇಗೆ ರೆಡಿ ಆಗ್ತೀನಿ ಆ್ಯಂಡ್ ತೋರಿಸ್ತೀನಿ. ಒಂದ್ಸತಿ ನಾನು ಆಲ್ರೆಡಿ ಗೆಟ್ ರೆಡಿ ವಿತ್ ಮೀ ವ್ಲಾಗಲ್ಲಿ ಹೇಳಿದ್ದೆ, ನಾನು ಯಾವುದೇ ರೀತಿ ಕಾಸ್ಮೆಟಿಕ್ಸ್ ಅಪ್ಲೈ ಮಾಡಲ್ಲ. ಹೆಚ್ಚಿಗೆ ಎಲ್ಲ ನಾನು ಯೂಶಲಾಗಿ ಅಪ್ಲೈ ಮಾಡ್ತಿರಲಿಲ್ಲ, ಬಿಕಾಸ್ ನನಗೇನು ಮುಖಕ್ಕೆ ಹಚ್ಚಿದ್ರೆ ಏನೂ ಸೆಟ್ ಆಗಲ್ಲ ಅಂತ. ಒಂಥರ ನನ್ನ ಸ್ಕಿನ್ ಟೋನ್ ನನಗೆ ಇನ್ನೂ ಅರ್ಥ ಆಗಿಲ್ಲ. ಸಮ್ಟೈಮ್ಸ್ ಆಯಿಲಿ ಅನಿಸುತ್ತೆ, ಸಮ್ಟೈಮ್ ತುಂಬ ಡಿಹೈಡ್ರೇಟ್ ಆದಂಗೆ ಅನಿಸುತ್ತೆ. ಬಟ್ ನಾನು ರೀಸೆಂಟಾಗಿ ಒಂದು ಪ್ರಾಡಕ್ಟ್ ಟ್ರೈ ಮಾಡಿದೆ, ಬಟ್ ಐ ಮೀನ್ ಲವ್ ವಿತ್ ಇಟ್ ಅಂತಲೇ ಹೇಳ್ಬೋದು. ಫುಲ್ ಖುಷಿ ಆಗೋಯಿತು. ಆ್ಯಂಡ್ ಐ ವಿಲ್ ಶೋ ಯು ದಟ್ ಪ್ರಾಡಕ್ಟ್. ಇಟ್ ಈಸ್ ಲ್ಯಾಕ್ಮಿ ಪ್ರಾಡಕ್ಟ್. ನಾನು ಯಾವುದೇ ರೀತಿ ಸಿರಮ್ಸು ಅಥವಾ ಯಾವುದೇ ಪ್ರಾಡಕ್ಟ್ಸ್ ಎಲ್ಲ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ಯಾವುದೇ ಸ್ಕಿನ್ ಟೈಪ್ ಅವ್ರು ಕೂಡ ಅಪ್ಲೈ ಮಾಡ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು, ಬಿಕಾಸ್ ವಿಟಮಿನ್ ಸಿ ಇದು ಎಲ್ರಿಗೂ ಯೂಸ್ ಆಗುತ್ತೆ, ವಿಟಮಿನ್ ಸಿ ಸಿರಮ್ಸು. ಸೊ ನಾನು ಇದನ್ನು ಲ್ಯಾಕ್ಮಿ ವಿಟಮಿನ್ ಸಿ ಸಿರಮ್ನ ರೀಸೆಂಟಾಗಿ 1.5 ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ. ಸಖತ್ ಒಳ್ಳೆ ರಿಸಲ್ಟ್ ಇದೆ. ಇವಾಗ ಸದ್ಯಕ್ಕೆ ಏನು ಅಪ್ಲೈ ಮಾಡಿಲ್ಲ ಮುಖಕ್ಕೆ. ಆ್ಯಂಡ್ ಸೊ ಸಿರಮ್ ಅಪ್ಲೈ ಮಾಡ್ತಾ ಇದ್ದೀನಿ ಇವಾಗ. ಆ್ಯಂಡ್ ತೋರಿಸ್ತೀನಿ ಹೇಗೆ ಇಟ್ ವರ್ಕ್ಸ್ ಅಂತ. ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಸಿರಮ್ನ ಕೂಡ ಟ್ರೈ ಮಾಡಿದ್ದು. ನಾನು ಅಲ್ಲಿವರೆಗೂ ಯಾವ ಸಿರಮ್ನು ಟ್ರೈ ಮಾಡಿಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಒಂದು ಸಿರಮ್ ಯೂಸ್ ಮಾಡ್ತಿರೋದು. ಆ್ಯಂಡ್ 1.5 ಮಂತ್ ನಾನು ಯೂಸ್ ಮಾಡಿದ್ದೀನಿ ಕಂಟಿನ್ಯೂಸ್ ಆಗಿ. ಆ್ಯಂಡ್ ಹೆಚ್ಚಿಗೆ ಕೂಡ ನಾನು ಅಪ್ಲೈ ಮಾಡಲ್ಲ, ಕೈಯಲ್ಲೇ ಅಪ್ಲೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಸ್, ಯು ಗೈಸ್ ಕ್ಯಾನ್ ಸಿ, ಒಂಥರ ತುಂಬ ಮಾಯ್ಶ್ಚರೈಸ್ಡ್ ಆಗಿ ಅನಿಸ್ತದೆ. ಆ್ಯಂಡ್ ಸ್ಟಿಕ್ಕಿ ಕೂಡ ಇಲ್ಲ. ಇದು ನಾನ್ ಸ್ಟಿಕ್ಕಿ ಸಿರಮ್. ಇದು ತುಂಬ ಬೇಗ ಡ್ರೈ ಆಗಿಬಿಡುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಐ ಆಮ್ ಗೆಟ್ಟಿಂಗ್ ರೆಡಿ ಅಲ್ವಾ. ಸೊ ಅದಕ್ಕೆ ನಾನು ವಿಟಮಿನ್ ಸಿ ಡೇ ಕ್ರೀಮ್ ಯೂಸ್ ಮಾಡ್ತಿದ್ದೀನಿ. ಇದು ಕೂಡ ಲ್ಯಾಕ್ಮಿ ಅವ್ರದ್ದೇನೆ. ಲ್ಯಾಕ್ಮಿ ವಿಟಮಿನ್ ಸಿ ಬ್ರಿಲಿಯನ್ಸ್ ಅಂತ ಇದೆ ಡೇ ಕ್ರೀಮ್ ಇದು. ಆ್ಯಂಡ್ ನೈಟ್ ಕ್ರೀಮ್ ಅಪ್ಲೈ ಮಾಡಬೇಕಾದ್ರೆ ಸಿರಮ್ ಎಂಥದ್ದು ಅಪ್ಲೈ ಮಾಡುವಷ್ಟು, ಜಸ್ಟ್ ಕ್ರೀಮ್ ಮಾತ್ರನೇ ಅಪ್ಲೈ ಮಾಡ್ಬೋದು. ಇವನ್ ಕ್ರೀಮು ಕೂಡ ಇಟ್ ಇಸ್ ಲೈಕ್ ನಾನ್ ಸ್ಟಿಕ್ಕಿ, ಆಯಿಲಿ ಇಲ್ಲ, ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ತುಂಬ ಏನು ನನ್ನ ಮೇಕಪ್ ಥರ ಅನಿಸಲ್ಲ. ಸ್ಕಿನ್ಗೆ ಮರ್ಜ್ ಆಗುತ್ತೆ ಕಂಪ್ಲೀಟ್ಲಿ. ಆ್ಯಂಡ್ ಎಸ್, ಈ ಥರ ಇದೆ. ಸಾರಿ, ಇಟ್ ಈಸ್ ಲೈಕ್ ದಿಸ್. ತುಂಬ ಲೈಟ್ ವೆಯ್ಟ್ ಆಗಂತ ಅನಿಸುತ್ತೆ. ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಎಸ್, ಸೊ ಈಗ ಸ್ಕಿನ್ ಈ ರೀತಿ ಕಾಣಿಸ್ತಾ ಇದೆ. ಇದ್ರ ಮೇಲೆ ನಾನು ಇನ್ನೇನು ಅಪ್ಲೈ ಮಾಡೋಕ್ಕೆ ಹೋಗಲ್ಲ, ಇಷ್ಟು ನಾನು ಅಪ್ಲೈ ಮಾಡೋದು. ಸೊ ಎಸ್, ಫೈನಲಿ ರೆಡಿ ಆಗಿದ್ದಾಯಿತು. ಆ್ಯಂಡ್ ನೌ ಇಟ್ಸ್ ಟೈಮ್ ಟು ಗೆಟ್ ದ ಕಾಸ್ಟ್ಯೂಮ್ಸ್ ಚೇಂಜ್ಡ್. ಸೊ ಬೇಗ ಬೇರೆ ಬಟ್ಟೆ ಹಾಕೊಂಡು ಬೇಗ ರೆಡಿಯಾಗಿ ಬರ್ತೀನಿ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಈಸ್ ಲುಕಿಂಗ್. ಯಾ, ಸ್ಟೇ ಟ್ಯೂನ್ಡ್. ಆ್ಯಂಡ್ ಎಸ್, ದಿಸ್ ಇಸ್ ದ ಫೈನಲ್ ಲುಕ್. ನಾನು ಹೇರ್ ಸ್ಟೈಲೆಲ್ಲ ಏನೂ ಮಾಡೋಕ್ಕೆ ಹೋಗಲಿಲ್ಲ, ನಂಗೆ ಅಷ್ಟೊಂಥರ ಟೈಮ್ ಇರಲಿಲ್ಲ. ಓಕೆ ಫೈನ್ ಅಂತ ಹೇಳ್ಬಿಟ್ಟು ಬೇಗ ಕೈಗೆ ಸಿಕ್ಕಿದ್ದು ಒಂದು ಬಟ್ಟೆ ಹಾಕ್ಕೊಂಡು ಬಂದೆ. ಎಸ್, ಇದು ನನ್ನ ಕಸಿನ್ ಮದುವೆಗೆ ಅವಾಗ ಒಂದ್ಸರಿ ತೊಗೊಂಡಿದ್ದು. ಅದಾದಮೇಲೆ ನಾನು ಯಾವತ್ತೂ ಹಾಕಿರಲಿಲ್ಲ. ಆ್ಯಂಡ್ ದಿಸ್ ಇಸ್ ದ ಸೆಕೆಂಡ್ ಟೈಮ್ ಐ ಗೆಸ್ ನಾನು ಹಾಕೊಳ್ತಾ ಇರೋದು. ಅದು ನಮ್ಮಮ್ಮ ಹಾಕೊಂಡಿಲ್ಲ ಅಂದರೆ ಬೇರೆಯವ್ರಿಗೆಲ್ಲ ಕೊಟ್ಬಿಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ದಕ್ಕೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಯಾ, ಇಟ್ ಈಸ್ ಲುಕಿಂಗ್ ಗುಡ್. ಸ್ವಲ್ಪ ಸೊ ನಮ್ಮಮ್ಮ ಕೆಳಗಡೆ ಕತೆ ಓದ್ತಾ ಇದ್ದಾರೆ. ಈ ಥರ ಕಾಣಿಸ್ತಾ ಇದೆ ನಮ್ಮ ಮನೆ, ದೇವರ ಮನೆ ಇವತ್ತು. ಎಸ್, ಸೊ ನಾನಿವಾಗ ಇಲ್ಲಿ ಈ ರೂಮಲ್ಲಿ ಇವಾಗ ದೇವ್ರಿಗೆ ಹೂವು ಎಲ್ಲ ಮುಟ್ಟಿಸಿ ಪೂಜೆ ಮಾಡಬೇಕು.
ಸೊ ಏನಿದು ಎರಡೆರಡು ದೇವ್ರ ಮನೆನಾ ಅಂತ ಕೇಳಿದ್ರೆ ಇದು ಎರಡೆರಡು ದೇವ್ರ ಮನೆ ಅಲ್ಲ. ಈ ರೂಮಲ್ಲಿ ವಾಸ್ತು ಪ್ರಕಾರ ಯಾರು ಮಲಗಂಗಿಲ್ಲ. ಸೊ ಇದನ್ನ ಮೆಡಿಟೇಷನ್ ರೂಮ್ ಆಗಿ ಯೂಸ್ ಮಾಡ್ತೀವಿ. ಸೊ ಇದನ್ನ ಕಂಪ್ಲೀಟ್ಲಿ ಮೆಡಿಟೇಷನ್ ಪರ್ಪಸ್ಗೆ ಯೂಸ್ ಮಾಡ್ತಿದ್ದೀವಿ. ಎಲ್ಲರೂ ನಮ್ಮ ಮನೇಲಿ ಆಧ್ಯಾತ್ಮಿಕ ಕಡೆ ಒಲವು ಜಾಸ್ತಿ. ಸೊ ಈ ಮೆಡಿಟೇಷನ್ನು ಅದು ಇದು ಎಲ್ಲ ಸ್ವಲ್ಪ ಜಾಸ್ತಿ. ಅದಕ್ಕೇನೆ ಬೆಳಗ್ಗೆನೆ ಬಂದು ಧ್ಯಾನಕ್ಕೆಲ್ಲ ಕುತ್ಕೊಂಡಾಗ ತುಂಬ ಪೀಸ್ಫುಲ್ ಆಗಿ ಅನಿಸುತ್ತೆ. ಆ್ಯಂಡ್ ಆಲ್ಸೋ ನಮ್ಮ ಕಂಪೆಲ್ಲ ತುಂಬ ಸೈಲೆಂಟ್ ಓಕೆನಾ. ಸೊ ಈ ಥರ ವಿಂಡೋಸ್ ಎಲ್ಲ ಓಪನ್ ಮಾಡಿಬಿಟ್ಟು ಕುತ್ಕೊಂಡ್ರೆ ಫುಲ್ ತಣ್ಣುತ್ತೆ. ನಮ್ಮ ಟೋನಿ ಏನೋ ಬೊಗಳ್ತಾ ಇದೆ, ನಾವು ಆಚೆ ಕರ್ಕೊಂಡು ಹೋಗ್ಬೇಕು ಕೂಡ. ಸೊ ಈಗ ಇಲ್ಲಿ ಪೂಜೆ ಮಾಡಬೇಕು. ಕೆಳಗಡೆ ಆಲ್ರೆಡಿ ಪೂಜೆ ಆಗಿದೆ. ಇವಾಗ ಇಲ್ಲಿ ಕಂಪ್ಲೀಟಾಗಿ ಸ್ವಲ್ಪ ಸಿಂಪಲಾಗೆ ಹೂವು ಎಲ್ಲ ಮುಟ್ಟಿಸಿ ಪೂಜೆ ಮುಗಿಸಿ ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಎರಡೂ ಕಡೆ ಅಮ್ಮನೇ ಪೂಜೆ ಮಾಡಬೇಕಂದ್ರೆ ಅವ್ರಿಗೂ ಕಷ್ಟ ಆಗುತ್ತೆ ಅಂತ. ಅವ್ರ ಥರ ಮಾಡೋಕ್ಕೆ ಬರಲಿಲ್ಲ ಅಂದರೆ ಓಕೆ, ಸ್ವಲ್ಪ ಒಂದೊಂದು ಅಟ್ಲೀಸ್ಟ್ ಸಿಂಪಲಾಗಿ ಏನಾದರೂ ಮಾಡಬೇಕು ಅಂತ ಮೇಲ್ಗಡೆ ನಾನೇ ಪೂಜೆ ಮಾಡ್ತೀನಿ ಅಂತ ಅಂದೆ. ಆಲ್ರೆಡಿ ಎಲ್ಲ ರೆಡಿಯಾಗಿದ್ದೀನಿ ಸಿಂಪಲಾಗೆ. ಸೊ ಇವಾಗ ಪೂಜೆ ಮುಗಿಸಿ ನಮ್ಮ ಟೋನಿನ ಆಚೆ ಕರ್ಕೊಂಡು ಗೈಸ್, ನಾನು ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ. ಏನಕ್ಕೆ ಅಂದರೆ ನಮ್ಮ ಟೋನಿ ಗಲಾಟೆ ಮಾಡ್ತಿದ್ದ ಆ್ಯಂಡ್ ಅವ್ನು ವಾಕಿಂಗ್ ಹೋಗ್ಬೇಕಾಗಿತ್ತು. ಆ್ಯಂಡ್ ಆ ಡ್ರೆಸ್ಸಲ್ಲಿ ಹೋಗೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಅಗೇನ್ ಬ್ಯಾಕ್ ಟು ಮೈ ಓಲ್ಡ್ ಕಾಸ್ಟ್ಯೂಮ್. ಈಗ ತೋರಿಸ್ತೀನಿ ನಮ್ಮ ಮನೇಲಿ ನಾವು ಹೇಗೆ ಪೂಜೆ ಮಾಡಿದ್ವಿ ಅಂತ. ನಮ್ಮಮ್ಮ ಏನೋ ಬುಕ್ ಓದ್ತಾಯಿದ್ರು, ಎಲ್ಲ ಮುಗಿಸಿದ್ದಾರೆ ಅಂತ ಅನಿಸುತ್ತೆ. ಒಂದು ನಿಮಿಷ. ಸೊ ನಮ್ಮ ಮನೇಲಿ ಇವತ್ತು ಈ ರೀತಿ ಪೂಜೆ ಮಾಡಿದ್ವಿ. ಬೆಳಗ್ಗೆ ಬೇಗ ಅಭಿಷೇಕ ಎಲ್ಲ ಮಾಡಿ ಸೀರೆ ಎಲ್ಲ ಉಡಿಸಿ ಈ ಥರ ಎಲ್ಲ ಮಾಡಿ. ಆ್ಯಂಡ್ ಅವ್ರಿಗೆ ಇವತ್ತು ನೈವೇದ್ಯ ಇಟ್ಟಿದ್ರು. ಏನಪ್ಪ ನೈವೇದ್ಯ ಅಂತ ನೋಡೋಣ, ನನಗೂ ಇನ್ನೂ ಗೊತ್ತಿಲ್ಲ. ಇಟ್ ಈಸ್ ಹೆಸರುಬೇಳೆ, ರಸಮ್ಮು, ಚಿತ್ರಾನ್ನ ಅಂತೆ, ರೈಸು, ಪಾಯಸ, ಬೋಂಡ, ಮಜ್ಜಿಗೆ ಆ್ಯಂಡ್ ಪಾನಕ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ಇದಕ್ಕೆಲ್ಲ ನಾನು ಹೆಲ್ಪ್ ಮಾಡಿದ್ದೀನಲ್ವಮ್ಮ? ಏನಂತೀಯ ಈ ಥರ ಮಕ್ಳನ್ನ ಪಡಿಯೋಕ್ಕೆ? ತುಂಬ ಪುಣ್ಯ ಮಾಡಿದ್ದೀನಿ, ತುಂಬ ಹೆಲ್ಪ್ ಮಾಡಿದ್ದಾರೆ. ಅಲ್ಲಿಂದ ಒಂದು ಸಿಂಗರು ಹಾಡೆಲ್ಲ ಆಡ್ತಿದ್ದಾರೆ. ಆಗ್ಬಿಟ್ಟಿದೆ ಇವರು ಹೆಲ್ಪ್ ಮಾಡಿರೋದು ನೋಡ್ತಾ ಇದ್ರೆ. ಆ ಥರ ಅಂತ ನಾವೇನು ಹೆಲ್ಪ್ ಮಾಡಿಲ್ಲ ಅಂತಲ್ಲ, ಮನೆ ಕೆಲಸ ಎಲ್ಲ ಮಾಡಿಕೊಟ್ಟಿದ್ದೀವಿ. ದೇವ್ರ ಮನೆ ಕೆಲಸ ಅಷ್ಟು ಮಾಡಿಲ್ಲ ಅಂತ ಅಷ್ಟೇ. ಯಾಕಂದರೆ ನಮ್ಮ ಮನೆ ಕೆಲಸನೇ ಅಷ್ಟಿರುತ್ತೆ ನಮ್ಮ ಮಕ್ಕಳಿರೋದಕ್ಕೆ. ಆ್ಯಂಡ್ ನಾನು ಹೇಳ್ದೆ ಅಲ್ವಾ, ಇವತ್ತಿನ ದಿನ ನಮ್ಮ ಮನೇಲಿ ಲಾಸ್ಟ್ ಇಯರ್ ಫಂಕ್ಷನ್ ಇತ್ತು ಅಂತ. ಏನಪ್ಪ ಫಂಕ್ಷನು? ಶಿಲೆ ಪ್ರತಿಷ್ಠಾಪನೆ ಮಾಡಿ. ಎಲ್ಲರೂ ಮನೆ ದೇವ್ರ ಮನೆಗಿಂತ ನಮ್ಮ ಮನೆ ಸ್ವಲ್ಪ ಯೂನಿಕ್ ಆಗಿದೆ. ಯಾಕಂದರೆ ಶಿಲೆ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಯಾರ ಮನೆಯಲ್ಲೂ ಯೂಶ್ವಲಾಗಿ ಶಿಲೆ ಎಲ್ಲ ಇಟ್ಕೊಳ್ಳಲ್ಲ, ಆದರೆ ನಮ್ಮ ಮನೇಲಿ ಇಟ್ಟಿದ್ದೀವಿ. ಏನಕ್ಕೆ ಅಂದರೆ ಫ್ರಮ್ ಪಾಸ್ಟ್ 17 ಇಯರ್ಸಿಂದ ನಾವು ದೇವ್ರನ್ನ ಪೂಜಿಸ್ಕೊಂಡು ಬಂದಿದ್ದೀವಿ. ಮನೆ ದೇವ್ರಂತೆ, ಅದೇನೆ ದೇವ್ರನ್ನ ಪೂಜಿಸ್ಕೊಂಡು ಬಂದಿದ್ದೀವಿ. ಅದಕ್ಕೇ ಲಾಸ್ಟ್ ಇಯರು ನಾವು ಶಿಲೆ ಪ್ರತಿಷ್ಠಾಪನೆ ಮಾಡಿದ್ವಿ. ಯಾರ ಮನೆಯಲ್ಲೂ ಶಿಲೆ ಎಲ್ಲ ಪ್ರತಿಷ್ಠಾಪನೆ ಮಾಡಲ್ಲ, ನಮ್ಮ ಮನೇಲಿ ಮಾಡಿದ್ದೀವಿ. ಬಿಕಾಸ್ ಫ್ರಮ್ ಪಾಸ್ಟ್ 17 ಇಯರ್ಸ್ ನಾವು ಪೂಜಿಸ್ಕೊಂಡು ಬಂದಿರೋದು ನಮ್ಮ ಮನೆ ದೇವರು. ಅದಕ್ಕೇ ಏನೋ ಅದು ಒಂಥರ ಸಂಕಲ್ಪ ಆ್ಯಂಡ್ ತಲೆಗೆ ಬಂದಿತ್ತು ನಾವು ಶಿಲೆ ಪ್ರತಿಷ್ಠಾಪನೆ ಮಾಡಿಸ್ಬೇಕು ಅಂತ. ಐ ಆಮ್ ನಾಟ್ ಶ್ಯೂರ್ ಅದು ಹೆಂಗೆ ಸ್ಟಾರ್ಟ್ ಆಯಿತು ಅಂತ. ಆ್ಯಂಡ್ ಇಟ್ ವಾಸ್ ನಾಟ್ ಆನ್ ಈಸಿ ಥಿಂಗ್ ಪ್ರತಿಷ್ಠಾಪನೆ ಮಾಡಿಸೋದು ಕೂಡ. ಆ್ಯಂಡ್ ಲಾಸ್ಟ್ ಇಯರ್ ಇದೇ ದಿನ ಶ್ರೀರಾಮ ನವಮಿ ದಿನ ನಾವು ಪ್ರತಿಷ್ಠಾಪನೆ ಮಾಡಿಸಿದ್ದು. ಶಿಲೆ ಬಂದುಬಿಟ್ಟು ಹೊಸಪೇಟೆ ಕಡೆ ಮಾಡಿಸಿದ್ದು, ಬಳ್ಳಾರಿ ಕಡೆ. ಆ್ಯಂಡ್ ಇವತ್ತಿಗೆ ಕರೆಕ್ಟಾಗಿ 1 ಇಯರ್ ಆಗುತ್ತೆ. ಆ್ಯಂಡ್ ಇವತ್ತು ಆ್ಯಕ್ಚುಲಿ ಜೋರಾಗಿ ಸೆಲೆಬ್ರೇಟ್ ಮಾಡಬೇಕು, ಫಂಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ನಮ್ಮ ಮನೇಲಿ ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಇನ್ನೊಂದು 2-3 ಮಂತ್ಸಲ್ಲಿ ತುಂಬ ಫಂಕ್ಷನ್ಸ್ ಇರೋದ್ರಿಂದ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ನಾವೇ ಸಿಂಪಲ್ಲಾಗಿ ಮನೆ ಜನನೇ ಆ್ಯಂಡ್ ಗೊತ್ತಿರೋರೆಲ್ಲರಿಗೂ ಸ್ವಲ್ಪ ಊಟ ಹಾಕಿ ಆ್ಯಂಡ್ ಹೀಗೆ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಇನ್ನೂ ಒಂದೇನಪ್ಪ ಇವತ್ತು ಅಂದರೆ, ಒಂದು ಶ್ರೀರಾಮ ನವಮಿ, ಇನ್ನೊಂದು ಇವತ್ತು ಶಿಲೆ ಪ್ರತಿಷ್ಠಾಪನೆ ಮಾಡಿ 1 ವರ್ಷ ಕಂಪ್ಲೀಟ್ ಆಗಿದೆ. ಅಟ್ ದ ಸೇಮ್ ಟೈಮ್ ಇವತ್ತು ನಮ್ಮ ಮನೇಲಿ ಇನ್ನೂ ಒಬ್ಬರು ಆ್ಯಡೆಡ್ಡು. ಏನಪ್ಪ ಅಂದರೆ, ಆ್ಯಕ್ಚುಲಿ ರಿಫ್ರಿಜರೇಟರ್ ಆರ್ಡರ್ ಮಾಡಿದ್ವಿ ಆ್ಯಂಡ್ ಇವತ್ತು ಬಂದಿದೆ. ನಾವು ಅದಕ್ಕೆ ಪೂಜೆ ಎಲ್ಲ ಮಾಡಿಬಿಟ್ಟಿದ್ದಾರೆ ಇವತ್ತು. ಇದು ನಮ್ಮ ಕಡೆ ಎಲ್ಲ ಅದು ಒಂದಿದೆ ಅಲ್ವ, ಏನಾದರೂ ಹೊಸದು ಐಟಮ್ಸ್ ಎಲ್ಲ ತೊಗೊಂಡ್ರೆ ಈ ಥರ ಒಂದು ಪೂಜೆ ಎಲ್ಲ ಮಾಡತ್ತಾರೆ. ಯೂಶ್ವಲಾಗಿ ನಮ್ಮ ಇಂಡಿಯಾದಲ್ಲಿ ಇದು ಒಂದು ಪದ್ಧತಿ ಈ ಥರ ಆಗೋಗಿದೆ. ಸೊ ಎಲ್ಲ ನಮ್ಮಮ್ಮ ಪೂಜೆ ಎಲ್ಲ ಮಾಡಿದ್ದಾರೆ. ಐ ವಿಲ್ ಶೋ ಯು ಗೈಸ್.
ಅಂದರೆ ಇವತ್ತೇ ಬಂದಿರೋದು, ಇನ್ನೂ ಇನ್ಸ್ಟಾಲೇಷನ್ ಏನು ಮಾಡಿಲ್ಲ. ಬಿಕಾಸ್ 1 ಡೇ ಆದಮೇಲೆ ನಾವು ಇದು ಮಾಡ್ಕೊಳ್ಬೇಕಂತೆ. ಒಳಗಡೆ ಇದೆ ಆ್ಯಂಡ್ ಇಟ್ ಇಸ್ ಕನ್ವರ್ಟಬಲ್ ಫ್ರಿಡ್ಜ್ ಅಂತೆ. ಇಟ್ ವಾಸ್ ಗುಡ್. ಅಪ್ಡೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಆಲ್ ಆಫ್ ಎ ಸಡನ್ ವಿ ಥಾಟ್ ಓಕೆ ಇವತ್ತು ತೊಗೊಳ್ಳೋಣ ಅಂತ ನೆನ್ನೆ ಆರ್ಡರ್ ಮಾಡಿ ಆ್ಯಂಡ್ ವಿ ಗಾಟ್ ಇಟ್ ಟುಡೇ. ಎಸ್, ಹೀಗಿದೆ. ಸೊ ಇವತ್ತಿನ ದಿನ ಒನ್ ಮೋರ್ ಪರ್ಸನ್ ಎಲ್ಲ ಒನ್ ಮೋರ್ ಐಟಮ್ ಮಾಡಿರ್ತಾರೆ. ಇಟ್ ವಾಸ್ ಸಮಥಿಂಗ್ ಇವತ್ತು ಬರುತ್ತೆ ಅಂತ ಐಡಿಯಾ ಇರಲಿಲ್ಲ ಆ್ಯಂಡ್ ವಿ ಗಾಟ್ ಇಟ್. ಎಸ್, ಆ್ಯಂಡ್ ವಿ ಆರ್ ಹ್ಯಾಪಿ. ಲಾಸ್ಟ್ ಇಯರ್ ಶಿಲೆ ಪ್ರತಿಷ್ಠಾಪನೆ ಮಾಡಿಸಿದ್ವಿ. ಇವತ್ತು ಈ ದಿನ ರಿಫ್ರಿಜರೇಟರ್ ಬಂದಿದೆ ಅಂತ. ಆ್ಯಂಡ್ ಎಸ್, ನಮ್ಮನೇಲಿ ಶ್ರೀರಾಮನವಮಿ ನಾವು ಈ ಥರ ಸೆಲೆಬ್ರೇಟ್ ಮಾಡಿದ್ವಿ. ಎಲ್ಲರೂ ಬಂದಿದ್ದರು, ಬಟ್ ನಾನು ಅವಾಗ ವಿಡಿಯೋ ಕ್ಯಾಪ್ಚರ್ ಎಲ್ಲ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ನನಗೆ ಇವತ್ತು ವರ್ಕ್ ಇತ್ತು. ಆ ರೀತಿ ಎಲ್ಲ ಕುತ್ಕೊಂಡಿದ್ದಾರೆ. ನಮ್ಮ ಟೋನಿ ಇಲ್ಲಿದ್ದಾನೆ, ಇಲ್ಲೊಬ್ರಿದ್ದಾರೆ. ಹಾಯ್ ಅನ್ನಮ್ಮ, ಹೇಗಿತ್ತು ಹಬ್ಬ ನಮ್ಮನೇಲಿ? ತುಂಬ ಚೆನ್ನಾಗಿತ್ತು. 3 ದಿನದಿಂದ ಎಲ್ಲ ರೆಡಿ ಮಾಡ್ಕೊಂಡು ಇವತ್ತೆಲ್ಲ ಪೂಜೆ ಎಲ್ಲ ಮಾಡಿ ಪ್ರಸಾದ ತಿಂದು ಪಾನಕ ಕುಡಿದು ಮಜ್ಜಿಗೆ ಕುಡಿದು ಸುಸ್ತಾಗಿ ಆಚೆ ಬಂದು ಕುತ್ಕೊಂಡಿದ್ದೀವಿ. ಆ್ಯಂಡ್ ಆ ಡ್ರೆಸ್ಸಲ್ಲಂತೂ ನಂಗೆ ಒಂದು 1 ಅವರ್ ಕೂಡ 30-40 ಮಿನಿಟ್ಸ್ ಇದ್ನೇನೋ ಅಷ್ಟರಲ್ಲಿ ನಮ್ಮ ಟೋನಿ ಫುಲ್ ಗಲಾಟೆ ಮಾಡ್ತಿದ್ದ. ಫುಲ್ ಶೆಕೆ ಕೂಡ ಆಗೋಗ್ತಿತ್ತು. ಸೊ ಐ ಜಸ್ಟ್ ರಿಮೂವ್ಡ್, ಐ ಚೇಂಜ್ಡ್ ಇಟ್. ಆ್ಯಂಡ್ ಇವ್ರನ್ನೆಲ್ಲ ವಾಕಿಂಗ್ ಎಲ್ಲ ಕರ್ಕೊಂಡು ಹೋಗಿ ಬಂದು ನಮ್ಮ ಮನೇಲಿ ಹಬ್ಬ ಗಿಬ್ಬ ಎಲ್ಲ ಮುಗ್ದಿದೆ. ಬೆಳಗ್ಗೆಯಿಂದ ಏನೂ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಎಸ್, ಫೈನಲಿ ವಿ ಆರ್ ಡನ್ ವಿತ್ ದ ಡೇ. ಜಾಸ್ತಿ ಲ್ಯಾಗ್ ಮಾಡೋದು ಬೇಡ, ವ್ಲಾಗ್ ತುಂಬ ಸಿಂಪಲಾಗಿ ಇಡೋಣ ಅಂತ ಅಂದ್ಬಿಟ್ಟು ಫುಲ್ ಸಿಂಪಲಾಗೇ ಮಾಡಿದೆ. ಆ್ಯಂಡ್ ಎಸ್, ಈ ರೀತಿ ಹಬ್ಬ ಇಲ್ಲಿಂದ ಬರೀ ನಮ್ಮ ಅಕ್ಕ ಹಿಂದೆ ಕಡೆಯಿಂದನೇ ಮಾತಾಡ್ತಿದ್ದಾಳೆ. ಆ್ಯಂಡ್ ಅವಳು ಇನ್ನೂ ಇವತ್ತೇನು ರೆಡಿ ಆಗಿಲ್ಲ ಅಂತೆ. ಅವಳು ನನ್ನ ಬ್ಲಾಗಲ್ಲಿ ಬರಬೇಕಂದ್ರೆ ಫುಲ್ ರೆಡಿ ಆಗಬೇಕಂತೆ. ಅವಳು ರೆಡಿ ಆದಾಗ ಮಾತ್ರನೇ ಅವಳನ್ನ ಕ್ಯಾಪ್ಚರ್ ಮಾಡಬೇಕಂತೆ. ಸೊ ಅವಳು ಫುಲ್ ನಮಗೆಲ್ಲ ಬೋಂಡ ಹಾಕ್ಕೊಡ್ತಾ ಇದ್ದಾಳೆ. ಟುಡೇ ಶಿ ಹಸ್ ಬಿಕಮ್ ಶೆಫ್ ನಮಗೆ. ಸೊ ವೆರಿ ಸೂನ್ ಐ ವಿಲ್ ಬಿ ಶೋಯಿಂಗ್ ಹರ್. ಆ್ಯಂಡ್ ಇನ್ನೂ ತುಂಬ ಸರ್ಪ್ರೈಸಸ್ ಇದೆ ಅಪ್ಕಮಿಂಗ್ ಡೇಸಲ್ಲಿ. ಸ್ಟೇ ಟ್ಯೂನ್ಡ್ ಆ್ಯಂಡ್ ಯಾರೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಬಾಯ್.